Good morning, student. All of you, welcome to the social science online class of 10th standard. Today we take the new lesson in business study, the first chapter, that is banking transaction. ಬ್ಯಾಂಕು ವ್ಯವಹಾರಗಳು ಎನ್ನುವ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳುವ. So in this lesson you learned about the following the points. Number 1, meaning of banks, characteristics of banks, the banks and the post office in financial transaction, the types of bank, different accounts that can be opened in a bank, methods to open account in banks, the advantages of bank account. So in this lesson the 3-mark question is there. It will ask on the characteristics of bank, of the financial service of the post office, and the services of the banks, advantages of the bank and the functions of the bank. ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು 3 ಮಾರ್ಕಿಗೆ ಕೇಳ್ತಾರೆ ಪ್ರತಿ ವರ್ಷ. ಸೊ ರಿಮೆಂಬರ್ ಆಲ್ ಆಫ್ ಯು the important question, and also 1 mark question is there. The first, the background, about the background of bank, when it was started, the concept of banking or the institution like bank was started. The banks developed about 200 years ago. ನಿಮಗೆ ಗೊತ್ತಿರಲಿ, ಈ ಬ್ಯಾಂಕು ಎನ್ನುವ ಕಲ್ಪನೆ ಸುಮಾರು 200 ವರ್ಷಗಳ ಹಿಂದಿನದು. ದ ಟರ್ಮ್ ಬ್ಯಾಂಕ್ ಈಸ್ ರಿಲೇಟೆಡ್ ಟು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ಬ್ಯಾಂಕ್ ಅಂದಾಕ್ಷಣ ನಮ್ಮ ಮನಸ್ಸಿಗೆ ಬರುವುದು, ಇದು ಏನು ವ್ಯವಹಾರ ಮಾಡ್ತಿದೆ, ಇದು ಹಣಕಾಸಿನ ವ್ಯವಹಾರವನ್ನು ಮಾಡುವ ಸಂಸ್ಥೆ. ದ ಬ್ಯಾಂಕ್ಸ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಸಪೋಸ್ ಇಫ್ ಯು ಆಸ್ಕ್ ದ ಕ್ವಶನ್ ವಾಟ್ ಈಸ್ ಬ್ಯಾಂಕ್, ಜನರಲಿ ವಿ ಕ್ಯಾನ್ answer to this question like banks are financial institution which use the money deposited by the customers as investments and agreed to return whenever they need or require. ಇವು ಗ್ರಾಹಕರಿಂದ ಹಣವನ್ನು ಸಂಗ್ರಹಿಸ್ತವೆ, ಹಾಗೆ ಗ್ರಾಹಕರಿಗೆ ಯಾವಾಗ ಅಗತ್ಯ ಇದೆಯೋ ಆವಾಗ ಹಣವನ್ನು ವಾಪಸ್ ಮಾಡ್ತೇವೆ. ಅದರಂತೆ ಒಂದು ಗ್ರಾಹಕರು ಮತ್ತು ಬ್ಯಾಂಕಿನ ನಡುವೆ ಒಪ್ಪಂದವಾಗಿರ್ತವೆ. ಸೊ ಬ್ಯಾಂಕ್ಸ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ which use the money deposited by customers as investment and agree to return whenever they require. The bank advance loans to the customers and change interest on them. ಗೊತ್ತಿದೆ, ಬ್ಯಾಂಕ್ಗಳು ಜನರಿಗೆ ಅಥವಾ ಗ್ರಾಹಕರಿಗೆ ಸಾಲವನ್ನು ಕೊಡ್ತವೆ, ಹಾಗೆ ಬಡ್ಡಿಯನ್ನು ಅದರ ಮೇಲೆ ವಿಧಿಸ್ತವೆ, ಕಾಲಕಾಲಕ್ಕೆ ಬಡ್ಡಿಯನ್ನು ಸಹ ಬದಲಾವಣೆ ಮಾಡ್ತಿರ್ತವೆ. ಬ್ಯಾಂಕ್ ಎಕ್ಸ್ಚೇಂಜ್ ದ ಮನಿ ಆಫ್ ಡಿಫ್ರೆಂಟ್ ಕಂಟ್ರೀಸ್. ಬ್ಯಾಂಕುಗಳು ಬೇರೆ ಬೇರೆ ದೇಶದ ಹಣವನ್ನು ಏನು ಮಾಡ್ತವೆ, ವಿನಿಮಯ ಮಾಡುತ್ತವೆ. ದ ಡೆವಲಪ್ಮೆಂಟ್ ಆಫ್ ಎನಿ ಕಂಟ್ರಿ ಡಿಪೆಂಡ್ಸ್ ಆನ್ ದ ಎಫಿಷಿಯಂಟ್ ಬ್ಯಾಂಕಿಂಗ್ ಸಿಸ್ಟಮ್ ಆಫ್ ದಟ್ ಕಂಟ್ರಿ. ರಿಮೆಂಬರ್, ಫಾರ್ ಎಕ್ಸಾಂಪಲ್, ದ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಡಿಪೆಂಡಿಂಗ್ ಆನ್ ದ ಡೆವಲಪ್ಮೆಂಟ್ ಆಫ್ ಬ್ಯಾಂಕಿಂಗ್ ಸಿಸ್ಟಮ್ ಆಫ್ ಇಂಡಿಯಾ. ಯಾವುದೇ ದೇಶದ ಆರ್ಥಿಕ ಅಭಿವೃದ್ಧಿ ಆ ದೇಶದ ಬ್ಯಾಂಕಿನ ವ್ಯವಸ್ಥೆಯ ಮೇಲೆ ನಿಂತಿರುತ್ತದೆ. ಬ್ಯಾಂಕ್ ಅಡ್ವಾನ್ಸ್ ಮನಿ ಟು ಅಗ್ರಿಕಲ್ಚರ್, ಇಂಡಸ್ಟ್ರಿ, ಟ್ರೇಡರ್ಸ್ ಆ್ಯಂಡ್ ಆಲ್ ಅದರ್ ಸೆಕ್ಷನ್ ಆಫ್ ದ ಸೊಸೈಟಿ ವಿಚ್ ಆರ್ ದ ಮೇನ್ ಆರ್ಗನ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಎ ಕಂಟ್ರಿ ಆ್ಯಂಡ್ ಆಕ್ಸಲರೇಟ್ ದ ಗ್ರೋತ್ ಆಫ್ ಕಂಟ್ರಿ. ಸೊ ನಮ್ಮ ದೇಶದ ಎಲ್ಲ ಆರ್ಥಿಕ ಚಟುವಟಿಕೆಗಳ ಅಭಿವೃದ್ಧಿಗೆ ಬ್ಯಾಂಕ್ಗಳು ಮುಂಗಡವನ್ನು ಅಥವಾ ಸಾಲವನ್ನು ನೀಡಿ ಅವುಗಳ ಅಭಿವೃದ್ಧಿಗೆ ಕಾರಣವಾಗುತ್ತವೆ. ಅದರಂತೆ ದೇಶದ ಅಭಿವೃದ್ಧಿಗೆ ವೇಗವನ್ನು ಒದಗಿಸುವುದು ಬ್ಯಾಂಕ್ಗಳು ಹೇಗಂತಂದರೆ ಸಾಲವನ್ನು ನೀಡುವುದರ ಮೂಲಕ. ಸೊ ದಿಸ್ ಈಸ್ ದ ಬ್ಯಾಕ್ಗ್ರೌಂಡ್. ಹಿಯರ್ ಯು ಹ್ಯಾವ್ ಟು ರಿಮೆಂಬರ್ ಅಬೌಟ್ ದ ಫಸ್ಟ್, ದ ಬ್ಯಾಂಕ್ ಹ್ಯಾಡ್ ದ ಹಿಸ್ಟ್ರಿ ಆಫ್ 200 years and bank is a financial institution. It deals with money. ಅಂದರೆ ಹಣವನ್ನು ಒಳಗೊಂಡಿರುತ್ತೆ, ಹಣಕಾಸಿನ ಸಂಸ್ಥೆಯಾಗಿರುತ್ತೆ. ಬ್ಯಾಂಕುಗಳು ದೇಶದ ಅಭಿವೃದ್ಧಿಯ ಬೆನ್ನೆಲುಬು, ಹಾಗೆ ದೇಶದ ಆರ್ಥಿಕ ಚಟುವಟಿಕೆಗಳಿಗೆ ಅವು ಸಾಲವನ್ನು ನೀಡಿ ದೇಶದ ಆರ್ಥಿಕ ಚಟುವಟಿಕೆಯನ್ನು ಅವು ಮುಂದುವರಿಯುವಂತೆ ಮಾಡುತ್ತೆ. So what is bank? The old
bank derived from the Italian word the banco or from the French word bank. ಇಲ್ಲಿ ನಿಮ್ಗೆ ಗೊತ್ತಿರಲಿ, ಬ್ಯಾಂಕ್ ಎನ್ನುವ ಇಂಗ್ಲಿಷ್ ವರ್ಡ್ ಇದು ಇಟಲಿಯ ಶಬ್ದ ಹಾಗೂ ಫ್ರಾನ್ಸಿನ ಅಥವಾ ಫ್ರೆಂಚ್ ಭಾಷೆಯ ಶಬ್ದದಿಂದ ಉತ್ಪತ್ತಿಯಾಗಿದೆ. ಇಟಾಲಿಯನ್ ವರ್ಡ್ ಬ್ಯಾಂಕೋ ಆರ್ ದ ಫ್ರೆಂಚ್ ವರ್ಡ್ ಬ್ಯಾಂಕ್ ಬೋತ್ ಮೀನ್ ಎ ಬೆಂಚ್ ಆರ್ ಮನಿ ಎಕ್ಸ್ಚೇಂಜ್ ಟೇಬಲ್. ಇವೆರಡರ ಅರ್ಥ ಬೆಂಚು ಅಂತ ಅಥವಾ ಹಣದ ವಿನಿಮಯದ ಮೇಜು ಅಥವಾ ಟೇಬಲ್ ಅಂತೇಳಿ ಅರ್ಥ. ಇಲ್ಲಿ ಹಣ ವಿನಿಮಯ ಅಂದರೆ ಒಬ್ಬ ಕೊಡುವವ ಇನ್ನೊಬ್ಬ ತೆಗೆದುಕೊಳ್ಳುವವರು ಮಧ್ಯ ಬೆಂಚ್ ಅನ್ನೋದು ಕೇವಲ ಒಂದು ನಿದರ್ಶನ. ಸೊ ಈ ಬ್ಯಾಂಕೋ ಆರ್ ಬ್ಯಾಂಕ್ ಎನ್ನುವ ಮೂಲ ಪದದ ಅರ್ಥ ಬೆಂಚ್ ಆರ್ ಮನಿ ಎಕ್ಸ್ಚೇಂಜಿಂಗ್ ಟೇಬಲ್. All of you remember the word bank, English word bank derived from French and Italian word, the banco or bank. A banking company may be defined as a company, which is called banking company. Which company deals with money or the money transaction, it is called banking company. May be defined as the company which transact the business with the finance. ಯಾವ ಕಂಪನಿಯು ಹಣಕಾಸಿನ ವ್ಯವಹಾರವನ್ನು ಮಾಡ್ತದೋ ಅದನ್ನು ಬ್ಯಾಂಕಿಂಗ್ ಕಂಪನಿ ಅಂತ ಕರೀತಾರೆ. ಇಟ್ accept deposit. Once again, the bank accept or collect the deposit from the public and lends it to those who need it in the form of loans. ಹಣವನ್ನು ಜನರಿಂದ ಸಂಗ್ರಹ ಮಾಡದೆ ಯಾರಿಗೆ ಅಗತ್ಯ ಇದೆ ಅವರಿಗೆ ಸಾಲ ರೂಪದಲ್ಲಿ ಅದನ್ನು ನೀಡಿ ಅದರ ಮೇಲೆ ಬಡ್ಡಿಯನ್ನು ಪಡೆಯುತ್ತದೆ. ಇಟ್ ರಿಸೀವ್ಸ್ ಮನಿ ಫ್ರಮ್ ದೋಸ್ ಹೂ ವಾಂಟ್ ಟು ಸೇವ್ ದೇರ್ ಮನಿ ಇನ್ ದ ಫಾರ್ಮ್ ಆಫ್ ಡೆಪಾಸಿಟ್ ಆ್ಯಂಡ್ ಲ್ಯಾಂಡ್ಸ್ ಇಟ್ ಟು ದೋಸ್ ಹೂ ರಿಕ್ವೈರ್ ಇನ್ ದ ಫಾರ್ಮ್ ಆಫ್ ಲೋನ್. ಹಾಗೆ ಯಾರು ತಮ್ಮ ಉಳಿತಾಯವನ್ನು ಮಾಡಲಿಕ್ಕೆ ಬಯಸ್ತಾರೋ ಅವರಿಂದ ಹಣವನ್ನು ಸಂಗ್ರಹಿಸಿ ಇಟ್ಕೊಳ್ತದೆ. ಹಾಗೆ ಅಗತ್ಯವಿದ್ದವರಿಗೆ ಹಣವನ್ನು ನೀಡಿ ಅದರ ಮೇಲೆ ಬಡ್ಡಿಯನ್ನು ಸಂಗ್ರಹಿಸಿ ಲಾಭ ರೂಪದಲ್ಲಿ ಬಡ್ಡಿಯನ್ನು ಸಂಗ್ರಹಿಸಿದೆ. ದ ಸರ್ವಿಸ್ ಆಫ್ ಬ್ಯಾಂಕ್ಸ್ ಆರ್ ಕಾಲ್ಡ್ ಬ್ಯಾಂಕಿಂಗ್. ರಿಮೆಂಬರ್ ವಾಟ್ ಈಸ್ ಬ್ಯಾಂಕ್? What is banking? Banking means the service of the bank is called banking. And the another question is the banking company. What is banking company? Here one more question. All of you remember the banking company which transact the business with the finance, that company is called banking company. The service of the bank is called banking. The banks are the financial institution. The service of banks are called banking. A bank repays the deposit in form of checks, drafts or in some other forms. ಗೊತ್ತಿದೆ, ಬ್ಯಾಂಕ್ ಹಣವನ್ನು ಚೆಕ್ ಡ್ರಾಫ್ಟ್ಗಳ ಮೂಲಕ ಅದನ್ನು ವ್ಯವಹಾರ ಮಾಡ್ತದೆ. ಸೊ ದ ಅನದರ್ 3 mark ಇಂಪಾರ್ಟೆಂಟ್ ಕ್ವಶನ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್. ಬ್ಯಾಂಕುಗಳ ಲಕ್ಷಣ ಏನು? Here listed the 11 points are there. First you try to remember all these points. Suppose if you ask the question about this, write the characteristics of bank. You have to write all these points. Number 1, dealing with money, the acceptance of deposits, lending loans, payment and withdrawal, agency and utility services, profit and service orientation, ever increasing functions, connecting link, banking business, name, the identity and individual or firm or company. So these are the characteristics. I will explain briefly. Try to understand and remember this one. Number 1, dealing with money. I already told you the banks are financial institution which deals with money of the public. Number 2, individual, firm or company. Bank may be a person, firm or a company. ನಿಮ್ಗೆ ಗೊತ್ತಿರಲಿ, ಅದು ವ್ಯಕ್ತಿಯ ರೂಪದಲ್ಲಿ ಇರ್ಬೋದು, ಕಂಪನಿಯ ರೂಪದಲ್ಲಿ ಇರ್ಬೋದು ಅಥವಾ ಒಂದು ಸಂಸ್ಥೆಯ ರೂಪದಲ್ಲಿ ಇರ್ಬೋದು. Number 3, acceptance of deposit. The banks accept the deposit from the public. These deposits are returned whenever the customers demand it or after the prescribed period. ಇದು ಜನರಿಂದ ಹಣವನ್ನು ಸಂಗ್ರಹಿಸುತ್ತದೆ, ಜನರಿಗೆ ಬೇಕಾದಾಗ ಅವರಿಗೆ ಅದನ್ನು ವಾಪಸ್ ಮಾಡ್ತದೆ ಅಥವಾ ಒಂದು ಅವಧಿಯವರೆಗೆ ಅದನ್ನು ಡೆಪಾಸಿಟ್ ಆಗಿ ತನ್ನಲ್ಲಿ ಇಟ್ಕೊಳ್ತೇವೆ. ಸೊ ಲ್ಯಾಂಡಿಂಗ್ ಲೋನ್ಸ್, ಬ್ಯಾಂಕ್ಸ್ ಅಡ್ವಾನ್ಸ್ ಲೋನ್ಸ್ ಟು ದ ಇಂಡಸ್ಟ್ರಿಯಲ್ ಸೆಕ್ಟರ್, ಅಗ್ರಿಕಲ್ಚರ್ ಸೆಕ್ಟರ್, ಎಜುಕೇಷನ್, ಹೌಸ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಫಾರ್ ದ ಅದರ್ ಪರ್ಪಸ್.
ಇದೆಲ್ಲ ನಿಮಗೆ ಸುಲಭ ಅರ್ಥ ಆಗ್ತದೆ. ಬ್ಯಾಂಕು ಬೇರೆ ಬೇರೆ ಆರ್ಥಿಕ ಚಟುವಟಿಕೆಗಳಿಗೆ ಸಾಲವನ್ನು ನೀಡುತ್ತದೆ. ಪೇಮೆಂಟ್ ಆ್ಯಂಡ್ ವಿಡ್ರಾಲ್. ದ ಬ್ಯಾಂಕ್ಸ್ ಫೆಸಿಲಿಟೇಟ್ ದ ಕಸ್ಟಮರ್ಸ್ ಟು ವಿಡ್ರಾ ದೇರ್ ಡೆಪಾಸಿಟ್ ಇನ್ ಫಾರ್ಮ್ ಆಫ್ ಚೆಕ್ಸ್ ಆರ್ ಡ್ರಾಫ್ಟ್ಸ್. ಹಾಗೆ ಈ ಪೇಮೆಂಟ್ ಅಂದರೆ ಸಂದಾಯ ಅಥವಾ ಹಣವನ್ನು ತೆಗಿಲಿಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ. ಅದು ಚೆಕ್ಗಳ ಮೂಲಕ ಅಥವಾ ಡ್ರಾಫ್ಟ್ಗಳ ಮೂಲಕ ಅಥವಾ ನಿಮಗೆ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ಗಳ ಸೌಲಭ್ಯವನ್ನು ನೀಡಿ ನಿಮ್ಮ ಪೇಮೆಂಟ್ ಮಾಡ್ಬೋದು, ಹಾಗೆ ಹಣವನ್ನು ವಿಡ್ರಾ ಮಾಡ್ಬೋದು. ನೆಕ್ಸ್ಟ್ ನಂಬರ್ 6, ಏಜೆನ್ಸಿ ಆ್ಯಂಡ್ ಯುಟಿಲಿಟಿ ಸರ್ವಿಸ್. ಬ್ಯಾಂಕ್ಸ್ ಪ್ರೊವೈಡ್ ವೇರಿಯಸ್ ಬ್ಯಾಂಕಿಂಗ್ ಫೆಸಿಲಿಟೀಸ್ ಟು ಇಟ್ಸ್ ಕಸ್ಟಮರ್ಸ್. ದೇ ಇನ್ಕ್ಲೂಡ್ ಜನರಲ್ ಯುಟಿಲಿಟಿ ಸರ್ವಿಸಸ್ ಆ್ಯಂಡ್ ಏಜೆನ್ಸಿ ಸರ್ವಿಸ್. ಇವು ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತವೆ. ಅಂದರೆ ಡೆಪಾಸಿಟ್ ಮಾಡುವರಿಂದ ಹಣ ಪಡೆದು ಯಾರಿಗೆ ಅಗತ್ಯ ಇದೆ ಹಣವನ್ನು ಅವರಿಗೆ ಕೊಡುವಂಥದ್ದು. ಮಧ್ಯೆ ಇವು ಏಜೆಂಟ್ಗಳಾಗಿ ಅಥವಾ ನಮಗೆ ಅಗತ್ಯ ಸೇವೆಯನ್ನು ಒದಗಿಸುವ ಸಂಸ್ಥೆಗಳಾಗಿ ಕೆಲಸ ಮಾಡ್ತೇವೆ. ಪ್ರಾಫಿಟ್ ಆ್ಯಂಡ್ ಸರ್ವಿಸ್ ಓರಿಯೆಂಟೆಡ್. ದ ಬ್ಯಾಂಕ್ ಈಸ್ ಎ ಪ್ರಾಫಿಟ್ ಸೀಕಿಂಗ್ ಇನ್ಸ್ಟಿಟ್ಯೂಷನ್ ಹ್ಯಾವಿಂಗ್ ಸರ್ವಿಸ್ ಓರಿಯೆಂಟೆಡ್ ಅಪ್ರೋಚ್. ಇದು ಲಾಭ ಮತ್ತು ಸೇವಾ ಮನೋಭಾವದ ಸಂಸ್ಥೆ. ಮುಖ್ಯವಾಗಿ ಬ್ಯಾಂಕ್ಗಳು ಜನ್ಮ ತಾಳಿರುವುದೇ ಲಾಭಕ್ಕೋಸ್ಕರ. ಬ್ಯಾಂಕ್ ಈಸ್ ಎ ಪ್ರಾಫಿಟ್ ಸೀಕಿಂಗ್ ಇನ್ಸ್ಟಿಟ್ಯೂಷನ್ ಹ್ಯಾವಿಂಗ್ ಸರ್ವಿಸ್ ಓರಿಯೆಂಟೆಡ್ ಅಪ್ರೋಚ್. ಹಾಗೆ ಒಳ್ಳೆಯ ಸೇವೆಯನ್ನು ಸಲ್ಲಿಸಿ ಲಾಭ ಗಳಿಸುವುದು ಇದರ ಉದ್ದೇಶ. ever increasing the function. Banks continuously expand and diversify their function, services and activities. ಗೊತ್ತಿರಲಿ, ಬ್ಯಾಂಕ್ಗಳು ತಮ್ಮ ಸೇವೆಯನ್ನು ವಿಸ್ತರಣೆ ಮಾಡ್ತಾ ಇರ್ತವೆ ಕಾಲಕ್ಕೆ ತಕ್ಕಂತೆ. ಕನೆಕ್ಟಿಂಗ್ ಲಿಂಕ್ಸ್. ಬ್ಯಾಂಕ್ ಆಕ್ಟ್ ಆಸ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ದ ಡೆಪಾಸಿಟರ್ಸ್ ಆ್ಯಂಡ್ ದ ಬಾರೋವರ್. ಇವು ಹಣವನ್ನು ಸಂದಾಯ ಮಾಡುವವರು ಅಥವಾ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡುವವರು ಮತ್ತು ಬ್ಯಾಂಕಿನಿಂದ ಹಣ ಪಡೆಯುವವರ ಮಧ್ಯೆ ಒಂದು ಸೇತುವೆಯಾಗಿ ಅಥವಾ ಕನೆಕ್ಟಿಂಗ್ ಲಿಂಕ್ ಆಗಿ ಕೆಲಸ ಮಾಡ್ತೇವೆ. ಬ್ಯಾಂಕ್ ಕಲೆಕ್ಟ್ ಸರ್ಪ್ಲಸ್ ಮನಿ ಅಂದರೆ ಹೆಚ್ಚುವರಿ ಹಣವನ್ನು ಕಸ್ಟಮರಿಂದ ಪಡೆದುಕೊಂಡು ಆ್ಯಂಡ್ ಲ್ಯಾಂಡ್ ದ ಸೇಮ್ ಟು ದೋಸ್ ಹೂ ಆರ್ ಇನ್ ನೀಡ್ ಆಫ್ ಮನಿ. ಯಾರಿಗೆ ಅಗತ್ಯ ಇದೆ ಹಣವನ್ನು ಕೊಡುವಂಥ ಒಂದು ಲಿಂಕ್ ಅಥವಾ ಸೇತುವೆಗಳಾಗಿ ಈ ಸಂಸ್ಥೆಗಳು ಕೆಲಸ ಮಾಡ್ತವೆ. ಸೊ ದೀಸ್ ಆರ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್. ವೆರಿ ಸಿಂಪಲ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಟು ರಿಮೆಂಬರ್. The 10th one, the banking business. The main activity of the bank is banking business or banking. Already you know, the service of the bank is called banking. ಇವುಗಳ ಮೂಲ ಉದ್ದೇಶವೇ ಏನಂತ ಹೇಳಿದರೆ ಹಣಕಾಸಿನ ವ್ಯವಹಾರ. That accepting the deposit from the customers and lending the same to those who need money. It is not a subsidiary to any other business. The name identity. Every bank has its own name. So the particular bank identified with the specific names. Banks always add bank to their names. For example, Canara Bank, Vijay Bank, Corporation Bank, State Bank of India, State Bank of Mysore, etc. It enables the customers to know in which bank they are dealing with money. ಇದು ಗ್ರಾಹಕರಿಗೆ ತಮ್ಮ ಬ್ಯಾಂಕು ಯಾವುದು ಅಂತ ಗುರುತಿಸಿಕೊಳ್ಳಲಿಕ್ಕೆ ಇದು ಅಗತ್ಯವಾಗಿದೆ. ಸೊ 11 ಪಾಯಿಂಟ್ಸ್ ಆರ್ ದೇರ್. ಯು ಹ್ಯಾವ್ ಟು ರೈಟ್ ಅಟ್ ಲೀಸ್ಟ್ 9 ಪಾಯಿಂಟ್ಸ್ ಫಾರ್ 3 ಮಾರ್ಕ್. ನೀವು 9 ಬರೀಬೇಕು. ಕಡಿಮೆ ಅಂತ ಹೇಳಿದರೆ ಎಲ್ಲವನ್ನು ಬರಿಬೇಕು, ಆದರೆ ಮಿನಿಮಮ್ 9 ಬರೀಬೇಕು. ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್. ದ ಅನದರ್ ಇಂಪಾರ್ಟೆಂಟ್ ಕ್ವಶನ್, ಫಂಕ್ಷನ್ ಆಫ್ ಬ್ಯಾಂಕ್. ಬ್ಯಾಂಕುಗಳ ಕರ್ತವ್ಯಗಳು ಯಾವುವು? ಬ್ಯಾಂಕ್ಗಳು ಏನು ಕೆಲಸ ಮಾಡ್ತವೆ? ಸೊ ವೆರಿ ಸಿಂಪಲ್, 1 by 1. ರಿಮೆಂಬರ್, accepting deposit from public and others, lending money to public and other institution. ಅರ್ಥ ಆಗುತ್ತೆ, ಮತ್ತು ಅದನ್ನು ಹೇಳಬೇಡ, ಈಗಾಗಲೇ ಬಂದದ್ದು. ಟ್ರಾನ್ಸ್ಫರಿಂಗ್ ಮನಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಒಂದು ಕಡೆಯಿಂದ ಇನ್ನೊಂದು ಕಡೆ ಹಣವನ್ನು ವರ್ಗಾಯಿಸುವುದು. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಇರ್ಬೋದು, ಅಥವಾ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಯ ಅಕೌಂಟಿಗೆ ಇರ್ಬೋದು, ಹಣವನ್ನು ವರ್ಗಾಯಿಸುವ ಕೆಲಸ ಮಾಡ್ತೇವೆ. ಕಲೆಕ್ಟಿಂಗ್ ಮನಿ ಟು ಚೆಕ್ಸ್, ಡ್ರಾಫ್ಟ್ಸ್ ಆ್ಯಂಡ್ ಬಿಲ್ಸ್. ಹಾಗೆ ಚೆಕ್, ಡ್ರಾಫ್ಟ್ ಅಥವಾ ಬಿಲ್ಗಳ ರೂಪದಲ್ಲಿ ಇವು ಹಣವನ್ನು ಸಂಗ್ರಹ ಮಾಡ್ತವೆ. ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್. ಇಲ್ಲಿ ಸ್ವಲ್ಪ ನೀವು ಅರ್ಥ ಮಾಡಿಕೊಳ್ಳಿಕ್ಕಿದೆ. ಕನ್ನಡದಲ್ಲಿ ಅದನ್ನು ಉಂಡಿಯಲ್ಲಿ ಸೋಡಿಯನ್ನು ಬಿಡುವುದು ಅಂತ ಕರೀತಾರೆ, ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್. ಇಲ್ಲಿ ನಿಮಗೆ ಗೊತ್ತಿರಬೇಕು, ನಿಮಗೆ ಅಗತ್ಯವಾಗಿ 10,000 ರೂಪಾಯಿ ಹಣ ಬೇಕಂತ ಇಟ್ಕೊಳ್ಳಿ. ಆದರೆ ಒಬ್ಬ ವ್ಯಾಪಾರಿಯಿಂದ ನೀವು
ಭರವಸೆಯನ್ನು ಪಡ್ತೀರಿ. ಅವ ಈ ಬಿಲ್ಸ್ ಅಂದರೆ ಹುಂಡಿಯ ರೂಪದಲ್ಲಿ ನಿಮಗೆ 10,000 ಮುಖಬೆಲೆಯ ಹುಂಡಿಯನ್ನು ಕೊಡ್ತಾನೆ, ಬಿಲ್ಲನ್ನು ಬರೆದು, ಹಣ ಕೊಡುವುದಿಲ್ಲ. ಆದರೆ ನಿಮಗೆ 1 ತಿಂಗಳ ಅವಧಿಯನ್ನು ಹಾಕಿರ್ತಾನೆ ಆ ಒಂದು ಪತ್ರದ ಮೇಲೆ, ಡೇಟನ್ನು ಹಾಕಿ. ಆಗ ನೀವು ಅದನ್ನು ಬ್ಯಾಂಕಿಗೆ ಕೊಡ್ತೀರಿ. ಬ್ಯಾಂಕ್ ಆ ಹುಂಡಿಯನ್ನು ಆಧಾರವಾಗಿಟ್ಟುಕೊಂಡು ನಿಮಗೆ ಹಣವನ್ನು ತಕ್ಷಣ ನೀಡುತ್ತೆ. 10,000 ಕೊಡೋದಿಲ್ಲ, 9,500 ಮಾತ್ರ ಕೊಡುತ್ತೆ. 500 ರೂಪಾಯಿ ಅದು ಬ್ಯಾಂಕಿಗೆ ಸಲ್ಲಿಸಿದ ಸೇವೆಗೆ ಅದು ತನ್ನ ಲಾಭವನ್ನಾಗಿ ಇಟ್ಕೊಳ್ತೆ. ಆದರೆ ನಿಮಗೆ ತಕ್ಷಣ ಹಣ ಸಿಗ್ತದೆ. ಆ 500 ರೂಪಾಯಿಯನ್ನೇ ಯಾವುದು ಸೋಡಿ ಬಿಡುವುದು, ಅಂದರೆ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಅಂತ ಕರೀತಾರೆ. ನೀವು ಆ 9,500 ತಗೊಳ್ತೀರಿ. ಆದರೆ ನಿಮ್ಮ ನಿಜವಾಗಿ ನೀವೇನು ತಗೊಂಡಾಗುತ್ತೆ 10,000 ನೀವು ರಿಟರ್ನ್ ಏನು ಮಾಡಬೇಕು, ಪುನಃ 10,000 ಕೊಡಬೇಕಾಗ್ತದೆ. ಸೊ ಬ್ಯಾಂಕಿಗೆ ಇಲ್ಲಿ 500 ರೂಪಾಯಿ ಲಾಭ ಆಯಿತು, ವ್ಯಾಪಾರಿಗೆ ಪುನಃ ಅದರ ಮೇಲೆ ನೀವು ಬಡ್ಡಿಯನ್ನು ಹಾಕಿ ಕೊಡುವಂಥದ್ದು. ಸೊ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್, ಈ ಒಂದು ವ್ಯವಸ್ಥೆಯನ್ನು ಬ್ಯಾಂಕ್ ನಿಮಗೆ ನೀಡುತ್ತದೆ. ಹೈರಿಂಗ್ ಆಫ್ ಸೇಫ್ ಡೆಪಾಸಿಟ್ ಲಾಕರ್ಸ್, ನಿಮಗೆ ಡೆಪಾಸಿಟ್ ಲಾಕರ್ಗಳನ್ನು ಬಾಡಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಕಂಡಕ್ಟಿಂಗ್ ಫಾರಿನ್ ಎಕ್ಸ್ಚೇಂಜ್ ಆಫ್ ಟ್ರಾನ್ಸಾಕ್ಷನ್, ಈ ವಿದೇಶಿ ವಿನಿಮಯವನ್ನು ಮಾಡುವುದು. ವಿದೇಶಿ ಕರೆನ್ಸಿಯನ್ನು ಭಾರತದ ರೂಪಾಯಿಗೆ ಅಥವಾ ಭಾರತದ ರೂಪಾಯಿಯನ್ನು ವಿದೇಶಿಯ ಕರೆನ್ಸಿಗೆ ವಿನಿಮಯ ಮಾಡುವಂಥ ಕೆಲಸ ಮಾಡ್ತೇವೆ. ಕೀಪಿಂಗ್ ವ್ಯಾಲ್ಯೂಯಬಲ್ ಇನ್ ಸೇಫ್ ಕಸ್ಟಡಿ, ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು, ಅದು ಆಭರಣ ಇರ್ಬೋದು ಅಥವಾ ಬೇರೆ ವಸ್ತುಗಳನ್ನು ಸೇಫಾಗಿ ಬ್ಯಾಂಕಲ್ಲಿ ಇಡುವಂಥ ವ್ಯವಸ್ಥೆಯನ್ನು ಕಲ್ಪಿಸ್ತೇವೆ. ಇಶ್ಯೂಯಿಂಗ್ ಲೆಟರ್ಸ್ ಆಫ್ ಕ್ರೆಡಿಟ್ ಆ್ಯಂಡ್ ಗ್ಯಾರಂಟಿ, ನಿಮಗೆ ಕ್ರೆಡಿಟ್ ಆ್ಯಂಡ್ ಗ್ಯಾರಂಟಿ ಕಾರ್ಡ್ಗಳನ್ನು ನಿಮ್ಗೆ ಕೊಡುವಂಥದ್ದು. ಕಂಡಕ್ಟಿಂಗ್ ಗೌರ್ಮೆಂಟ್ ಟ್ರಾನ್ಸಾಕ್ಷನ್, ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಹಣಕಾಸಿನ ವ್ಯವಹಾರವನ್ನು ಈ ಬ್ಯಾಂಕ್ಗಳು ಮಾಡ್ತವೆ. ಸೊ ದೀಸ್ ಆರ್ ದ ಫಂಕ್ಷನ್, ನಾಟ್ ಕ್ಯಾರೆಕ್ಟರಿಸ್ಟಿಕ್. ಡೋಂಟ್ ಕನ್ಫ್ಯೂಸ್. The characteristic is the separate question, the function is the separate question. So remember all of you. The next ಇಲ್ಲಿ ರಿಲೇಷನ್ಶಿಪ್ ಬಿಟ್ವೀನ್ ಬ್ಯಾಂಕರ್ಸ್ ಆ್ಯಂಡ್ ಕಸ್ಟಮರ್ಸ್ ಅಂತ ಇದೆ. ಇಲ್ಲಿ ಒಂಚೂರು ನೋಡ್ಕೊಂಡು ಹೋಗಿ ಅದನ್ನು. ಈ ಸಲ ಸಿಲೆಬಸ್ಸಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಲಿಲ್ಲ. ಸೊ ಇದನ್ನು ಜಸ್ಟ್ ಹೆಡಿಂಗ್ ಬಿಟ್ಬಿಡಿ. ದೇರ್ ಆರ್ 2 types ಆಫ್ ರಿಲೇಷನ್, ಜನರಲ್ ರಿಲೇಷನ್ಶಿಪ್ ಆ್ಯಂಡ್ ಸ್ಪೆಷಲ್ ರಿಲೇಷನ್ಶಿಪ್. ಅಂಡರ್ ಜನರಲ್ ರಿಲೇಷನ್ಶಿಪ್ ದೇರ್ ಆರ್ 3. ಅಂಡರ್ ಸ್ಪೆಷಲ್ ರಿಲೇಷನ್ಶಿಪ್ ದೇರ್ ಆರ್ 2 types. ದ ಪ್ರೈಮರಿ ರಿಲೇಷನ್ಶಿಪ್, ಡೆಬಿಟರ್ ಆ್ಯಂಡ್ ಕ್ರೆಡಿಟರ್ ರಿಲೇಷನ್ಶಿಪ್, ಸಾಲಗಾರ ಮತ್ತು ಸಾಲಿಗ ಅಂತ ಏನು ಹೇಳ್ತಾರೆ ಆ ನಡುವಿನ ಸಂಬಂಧ. ಸಬ್ಸಿಡರಿ ರಿಲೇಷನ್ಶಿಪ್, ಟ್ರಸ್ಟಿ ಆ್ಯಂಡ್ ಬೆನಿಫಿಷಿಯರಿ ರಿಲೇಷನ್ಶಿಪ್ ಅಂತ ಹೇಳ್ತಾರೆ. ಅದನ್ನು ಸಬ್ಸಿಡಿಯರಿ ಅಂದರೆ ಸಹಾಯ ಮಾಡುವಂಥ ಒಂದು ವ್ಯವಸ್ಥೆ. ಟ್ರಸ್ಟಿ ಮತ್ತು ಬೆನಿಫಿಷರಿ, ಯಾರು ಲಾಭ ಪಡ್ಕೊಳ್ತಾನೆ ಹಾಗೆ ಯಾರು ಅದನ್ನು ವ್ಯವಸ್ಥೆ ಮಾಡ್ತಾನೆ ಅವರ ನಡುವಿನ ಸಂಬಂಧ ರೀತಿಯಲ್ಲಿ. ಏಜೆಂಟ್ ಆ್ಯಂಡ್ ಪ್ರಿನ್ಸಿಪಲ್, ಹಾಗೆ ಮೊದಲಾಗಿ ಬ್ಯಾಂಕು ಮತ್ತು ಕಸ್ಟಮರ್ ನಡುವೆ ಈ ಜನರಲ್ ರಿಲೇಷನ್ಶಿಪ್ಪಲ್ಲಿ ಏಜೆಂಟ್ ಆ್ಯಂಡ್ ಪ್ರಿನ್ಸಿಪಾಲ್ ರಿಲೇಷನ್ಶಿಪ್ ಇರುತ್ತೆ. ದ ಸ್ಪೆಷಲ್ ರಿಲೇಷನ್ಶಿಪ್, ದ ಆಬ್ಲಿಗೇಷನ್ ನಾಟ್ ಟು ಹಾನರ್ ಚೆಕ್ಸ್, ನಿಮ್ಮ ಚೆಕ್ಗಳನ್ನು ಗೌರವಿಸುವಂಥದ್ದು. ಆಬ್ಲಿಗೇಷನ್ ಟು ಮೇಂಟೈನ್ ದ ಸೀಕ್ರೆಸಿ ಆಫ್ ಅಕೌಂಟ್ಸ್, ಹಾಗೆ ನಿಮ್ಮ ಅಕೌಂಟಿನ ಎಲ್ಲ ಗೌಪ್ಯತೆಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡುವಂಥದ್ದು. ಇದು ಕೆಲಸವೂ ಹೌದು, ಇದು ಬ್ಯಾಂಕ್ ಮತ್ತು ಕಸ್ಟಮರ್ ನಡುವಿನ ಸಂಬಂಧ ಹೌದು. ದ ಅನದರ್ ಇಂಪಾರ್ಟೆಂಟ್ ಕ್ವಶನ್, ಸರ್ವಿಸ್ ಆಫರ್ಡ್ ಬೈ ಬ್ಯಾಂಕ್ಸ್, which are the services provided to you by the banks. Once again 3 more question. Number 1, debit cards and credit cards. You know, ಈಗಾಗಲೇ ನೀವು ATM ಕಾರ್ಡ್ ಅಂತ ಹೇಳ್ತೀರಿ ಅಥವಾ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ತೀರಿ. ಆ ಕಾರ್ಡನ್ನು ಒದಗಿಸ್ತೇವೆ, ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಪರ್ಸ್ನಲ್ ಲೋನ್ಸ್, ವೈಯಕ್ತಿಕ ಸಾಲ ಸೌಲಭ್ಯವನ್ನು ಕೊಡ್ತೇವೆ. ಹೋಮ್ ಆ್ಯಂಡ್ ವೆಹಿಕಲ್ ಲೋನ್ಸ್, ನಿಮಗೆ ಮನೆ ಕಟ್ಟಲಿಕ್ಕೆ, ವೆಹಿಕಲ್ ತಗೊಳ್ಳಿಕ್ಕೆ ಲೋನ್ಗಳ ಸಹಾಯವನ್ನು ಕೊಡುವಂಥದ್ದು. ಆ್ಯಂಡ್ ಮ್ಯೂಚುವಲ್ ಫಂಡ್ಸ್, ನಿಮ್ಮ ಉಳಿತಾಯವನ್ನು ಮ್ಯೂಚುವಲ್ ಫಂಡ್ಗಳಲ್ಲಿ ತೊಡಗಿಸ್ಬೋದು. ದ ಸೇಫ್ ಡೆಪಾಸಿಟ್ ಲಾಕರ್ಸ್, ಈ ಸರ್ವಿಸಸ್ ಮತ್ತು ಫಂಕ್ಷನ್ ಸಾಮಾನ್ಯವಾಗಿ ಒಂದೇ. ನಿಮಗೆ ಏನಾದರೂ ಕನ್ಫ್ಯೂಸ್ ಆದರೆ ಇದರಲ್ಲಿ ಉತ್ತರವನ್ನು ಸೇರಿಸಿ ಬರೆದ್ರೂ ನಿಮಗೇನು ತೊಂದರೆ ಆಗೋಲ್ಲ, ಮಾರ್ಕ್ಸ್. ಯಾಕಂದರೆ ಸರ್ವಿಸಸ್ ಮತ್ತು ಫಂಕ್ಷನ್ ದ ಸೇಫ್ ಡೆಪಾಸಿಟ್ ಲಾಕರ್ಸ್, ಟ್ರಸ್ಟ್ ಸರ್ವಿಸಸ್. ನಿಮಗೆ ಬ್ಯಾಂಕ್ಗಳು ತುಂಬ ನಂಬಿಕೆ ಅರ್ಹವಾದ ಸಂಸ್ಥೆಗಳು. ನಿಮ್ಮ ಹಣವನ್ನು ಬ್ಯಾಂಕ್ ಮೇಲೆ ನಂಬಿಕೆ ಇಟ್ಟು ನೀವು ಅಲ್ಲಿ ಡೆಪಾಸಿಟ್ ಮಾಡ್ತೀರಿ, ಹಾಗೆ ನೀವು ಸೇಫ್ ಲಾಕರ್ಸ್ ವ್ಯವಸ್ಥೆಯನ್ನು ಪಡ್ಕೊಳ್ತೀರಿ. ಸೊ ಟ್ರಸ್ಟ್ ಸರ್ವಿಸ್, ಈ ರೀತಿಯ ನಂಬಿಕೆ ಅರ್ಹವಾದ ಸೇವೆಗಳನ್ನು ಕೊಡ್ತೇವೆ. ಸಿಗ್ನೇಚರ್ ಗ್ಯಾರಂಟೀಸ್, ಹಾಗೆ
ಸಿಗ್ನೇಚರ್ ಗ್ಯಾರಂಟಿ ಅಂತ ಹೇಳಿದರೆ ಬ್ಯಾಂಕ್ಗಳು ನಿಮಗೆ ಭದ್ರತೆಯನ್ನು ಒದಗಿಸುವಂಥದ್ದು. ಆ್ಯಂಡ್ ಇ ಬ್ಯಾಂಕಿಂಗ್ ಸರ್ವಿಸ್, ಆನ್ಲೈನ್ ಟ್ರಾನ್ಸಾಕ್ಷನ್ ಅಂತ ನಾವೇನು ಹೇಳ್ತೀವಿ ಅದನ್ನು ಇ ಬ್ಯಾಂಕಿಂಗ್ ಸರ್ವಿಸ್ ಅಂತ ಹೇಳಿದೆ. ಮನೆಯಲ್ಲೇ ಕೂತ್ಕೊಂಡು ನೀವು ಯಾವುದರಲ್ಲೇ ಪರ್ಟಿಕ್ಯುಲರ್ ಆ್ಯಪ್ಗಳ ಮೂಲಕ ಬೇರೆಯವರಿಗೆ ಹಣ ಸಂದಾಯ ಮಾಡುವಂಥದ್ದು ಅಥವಾ ನೀವು ಪೇ ಮಾಡುವಂಥ ವ್ಯವಸ್ಥೆಯನ್ನು ಬ್ಯಾಂಕ್ಗಳು ನಿಮಗೆ ಕಲ್ಪಿಸ್ತವೆ. ದ ನೆಕ್ಸ್ಟ್ ಇದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್, ಇದರ ಅಗತ್ಯ ಇಲ್ಲ, ಅದನ್ನು ಬಿಟ್ಬಿಡಿ. ಇಲ್ಲಿ ಒಂದು ಪ್ರಶ್ನೆ ಗೊತ್ತಿರಲಿ. ಆಲ್ ದ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಇನ್ ಇಂಡಿಯಾ ಆರ್ ಕಂಟ್ರೋಲ್ಡ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಮ್ಮ ದೇಶದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡುವುದು RBI. ಒಂದು ಮಾರ್ಕಿಗೆ ಗೊತ್ತಿರಲಿ. ದಿಸ್ ಈಸ್ ನೋನ್ ಆಸ್ ದ ಮದರ್ ಬ್ಯಾಂಕ್ ಆರ್ ಬ್ಯಾಂಕರ್ಸ್ ಬ್ಯಾಂಕ್ ಆರ್ ಸೆಂಟ್ರಲ್ ಬ್ಯಾಂಕ್. ಇದೆಲ್ಲವೂ ನಿಮಗೆ ಒಂದು ಮಾರ್ಕಿಗೆ ಗೊತ್ತಿರಬೇಕು. ಇದನ್ನು ಮಾತೃ ಬ್ಯಾಂಕ್ ಅಂತ ಕರೀತಾರೆ, ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೀತಾರೆ, ಕೇಂದ್ರ ಬ್ಯಾಂಕ್ ಅಂತ ಕರೀತಾರೆ. ಹಾಗೆ ನಮ್ಮ ದೇಶದ ಮುಖ್ಯವಾದ ಬ್ಯಾಂಕು ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು, ಬ್ಯಾಂಕ್ ವ್ಯವಹಾರವನ್ನು ನಿಯಂತ್ರಿಸುವ, ನಿರ್ಧರಿಸುವ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. RBI ಫಾರ್ಮುಲೇಟೆಡ್ ದ ಮಾನಿಟರಿ ಪಾಲಿಸಿ ವಿಚ್ ಶುಡ್ ಬಿ ಫಾಲೋಡ್ ಬೈ ಆಲ್ ಬ್ಯಾಂಕ್. ಇದು ಜಾರಿಗೆ ತರುವ ಹಣಕಾಸು ನೀತಿಯನ್ನು ಎಲ್ಲ ಬ್ಯಾಂಕ್ಗಳು ಚಾಚು ತಪ್ಪದೆ ಪಾಲಿಸಬೇಕಾಗುತ್ತೆ. ಟುಡೇ ವಿ ಹ್ಯಾವ್ ಸ್ಟೇಟ್ ಬ್ಯಾಂಕ್ ಗ್ರೂಪ್ 20 ನ್ಯಾಷನಲೈಸ್ಡ್. ಎಂಥ ಬ್ಯಾಂಕ್ಗಳಲ್ಲಿ ಈ ಸ್ಟೇಟ್ ಬ್ಯಾಂಕ್ ಗ್ರೂಪ್, ಅದರಲ್ಲಿ 20 ರಾಷ್ಟ್ರೀಕೃತ ಬ್ಯಾಂಕ್ಗಳಿವೆ. ಬ್ಯಾಂಕ್ 21 ಪ್ರೈವೇಟ್ ಬ್ಯಾಂಕ್ಸ್ ಆ್ಯಂಡ್ 19 ಫಾರಿನ್ ಬ್ಯಾಂಕ್ಸ್. 21 ಖಾಸಗಿ ಬ್ಯಾಂಕ್ಗಳು, 19 ವಿದೇಶಿ ಬ್ಯಾಂಕ್ಗಳು. ದ ನೆಟ್ವರ್ಕ್ ಬ್ಯಾಂಕ್ಸ್ ಕನ್ಸಿಸ್ಟ್ ಆಫ್ 8,000 ಬ್ಯಾಂಕ್ ಬ್ರಾಂಚಸ್ ಆಲ್ ಓವರ್ ಇಂಡಿಯಾ. ಭಾರತದಲ್ಲಿ 8,000 ಬ್ಯಾಂಕು ಶಾಖೆಗಳಿವೆ. ಮೇಲೆ ನಾನು ಹೇಳಿದಾಗೆ 20 ನ್ಯಾಷನಲೈಸ್ಡ್, 21 ಪ್ರೈವೇಟ್, ಹಾಗೆ ಫಾರಿನ್ ಬ್ಯಾಂಕ್ಗಳ ಸಂಖ್ಯೆ ಜಾಸ್ತಿಯಾಗಿದೆ. ದೇರ್ ಆರ್ ರೂರಲ್ ಬ್ಯಾಂಕ್ಸ್, ರೀಜನಲ್ ಬ್ಯಾಂಕ್ಸ್, ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಬ್ಯಾಂಕ್ಸ್ ಆಲ್ಸೋ. ಇದು ದ ಬ್ಯಾಂಕಿಂಗ್ ನೆಟ್ವರ್ಕ್ ಸಿಸ್ಟಮ್ ಆಫ್ ಇಂಡಿಯಾ. Another important question, I just already told you, the financial services of the postal department. The postal department working as a financial institution like bank. ಬ್ಯಾಂಕ್ಗಳ ರೀತಿಯಲ್ಲಿ ಅಂಚೆ ಕಚೇರಿಗಳು ಹಣಕಾಸಿನ ಸೇವೆಯನ್ನು ಅಥವಾ ಫೈನಾನ್ಷಿಯಲ್ ಸರ್ವಿಸನ್ನು ಜನರಿಗೆ ನೀಡ್ತಿವೆ. ಅವುಗಳು ಯಾವುವು ಅಂತ ನಿಮಗೆ ಇಲ್ಲಿ ಒಂದು 3 ಮಾರ್ಕಿನ ಪ್ರಶ್ನೆ ಬರುತ್ತೆ. ದ ಸರ್ವಿಸಸ್ ಪ್ರೊವೈಡಿಂಗ್ ಬೈ ದ ಪೋಸ್ಟ್ ಆಫೀಸ್, ದ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡಿಂಗ್ ಬೈ ದ ಪೋಸ್ಟ್ ಆಫೀಸ್ ಟು ಇಟ್ಸ್ ಕಸ್ಟಮರ್ಸ್ ವಿಚ್ ಆರ್ ಎಕ್ಸ್ಪ್ಲೈನ್. ಯಾವ ಹಣಕಾಸು ಸೇವೆಗಳನ್ನು ಒದಗಿಸ್ತವೆ. ದ ರೀಸೆಂಟ್ ಡೆವಲಪ್ಮೆಂಟ್ ಇನ್ ಬ್ಯಾಂಕಿಂಗ್ ಇಂಡಸ್ಟ್ರಿ ಇಸ್ ದ ಇನ್ಕ್ಲೂಷನ್ ಆಫ್ ಪೋಸ್ಟ್ ಆಫೀಸ್ ಇಂಟು ಇಟ್ಸ್ ಫೋಲ್ಡ್. The Indian Postal Department is planning to start a bank to be tentatively called the Postal Bank of India. ಇದನ್ನು ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರೀತಾರೆ. ವಿತ್ ದ ನೆಟ್ವರ್ಕ್ ಆಫ್ ಓವರ್ 1.55 lakh ಪೋಸ್ಟ್ ಆಫೀಸ್ ಸ್ಪ್ರೆಡ್ ಆಲ್ ಓವರ್ ಇಂಡಿಯಾ. 90% of them are in and around semi-urban and rural areas. It is the scope of the post office and its expansion. The service offered by post office, this is the important question. ಇಲ್ಲಿ ನಿಮ್ಗೆ ನೆನಪಿಟ್ಕೊಳ್ಬೇಕು. ಸರ್ವಿಸ್ ಪೋಸ್ಟ್ ಆಫೀಸ್ಗಳಿಂದ ಸಿಗುವಂಥ ಸೇವೆಗಳು. ನಂಬರ್ 1 ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇಲ್ಲಿ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಉಳಿತಾಯ ಪತ್ರ, ಇದು ಒಂದು ಫಿಕ್ಸೆಡ್ ಡೆಪಾಸಿಟ್. ಹಾಗೆ ಮೊದಲು 5 ವರ್ಷ ಅಥವಾ 6 ವರ್ಷಕ್ಕೆ ಅದು ಡಬಲ್ ಆಗ್ತಿತ್ತು ನೀವು ಇಟ್ಟ ಹಣವನ್ನು. ರಾಷ್ಟ್ರೀಯ ಉಳಿತಾಯ ಪತ್ರ ಅಂತ ಕರೀತಾರೆ. ಸಾಮಾನ್ಯವಾಗಿ ಸರ್ಕಾರಿ ಕೆಲಸದಲ್ಲಿರುವವರು ಇದನ್ನು ಮಾಡಬೇಕಿತ್ತು ಮೊದಲು, ಈಗ ಅದನ್ನು ಕಂಪಲ್ಸರಿ ಮಾಡಬೇಕಿತ್ತು, ಈಗ ಅದನ್ನು ತೆಗೆದಿದ್ದಾರೆ. ಉಳಿತಾಯ ಮಾಡುವವರು ಸಹ ಅದನ್ನು ಕೊಂಡುಕೊಳ್ಬೋದು. ಪೋಸ್ಟಲ್ ಸೇವಿಂಗ್ ಅಕೌಂಟ್ಸ್, ಇಲ್ಲಿ ಅಂಚೆ ಉಳಿತಾಯ ಖಾತೆಗಳು. ನೀವು ಬ್ಯಾಂಕ್ಗಳ ರೀತಿಯಲ್ಲಿ ಪೋಸ್ಟ್ ಆಫೀಸಲ್ಲಿ ನಿಮ್ಮ ಅಕೌಂಟನ್ನು ಓಪನ್ ಮಾಡ್ಬೋದು. ಕಿಸಾನ್ ವಿಕಾಸ್ ಪತ್ರ, ಇಲ್ಲಿ ಕಿಸಾನ್ ಅಂದರೆ ರೈತರ ಅಭಿವೃದ್ಧಿಗೆ ಸಂಬಂಧಿಸಿದ ಅವರು ಡೆಪಾಸಿಟನ್ನು ಇಟ್ಟು ಹೆಚ್ಚು ಬಡ್ಡಿಯನ್ನು ಪಡೆಯುವಂಥ ಕಿಸಾನ್ ವಿಕಾಸ್ ಪತ್ರ ಅಂತ ಕರೀತಾರೆ. ಮಂತ್ಲಿ ರೆಕರಿಂಗ್ ಡೆಪಾಸಿಟ್ ಅಥವಾ RD, ಪ್ರತಿ ತಿಂಗಳು ಅಲ್ಲಿ RD ಅಕೌಂಟನ್ನು ಓಪನ್ ಮಾಡಿ ನೀವು ಉಳಿತಾಯ ಮಾಡ್ಬೋದು. ಪೋಸ್ಟಲ್ ಇನ್ಶೂರೆನ್ಸ್, ಅದನ್ನು PLI ಅಂತ ಕರೀತಾರೆ. ನಿಮ್ಮ ಲೈಫ್ ಇನ್ಶೂರೆನ್ಸ್ ಇದ್ದಾಗೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಕರೀತಾರೆ, ಅದು ವಿಮಾ ವ್ಯವಸ್ಥೆ. ಪೆನ್ಷನ್ಸ್, ನಿಮಗೆ ಪೆನ್ಷನನ್ನು ಪಡೀಲಿಕ್ಕೆ ಮನಿ ಟ್ರಾನ್ಸ್ಫರ್, ಒಂದು ಕಡೆ ಇನ್ನೊಂದು ಕಡೆ ಮನಿ ಟ್ರಾನ್ಸ್ಫರ್. ಸೊ ದೀಸ್ ಆರ್ ದ ವಿಚ್ ಆರ್ ದ ಸರ್ವಿಸಸ್ ಪ್ರೊವೈಡಿಂಗ್ ಬೈ ದ ಬ್ಯಾಂಕ್
like post office also provide all these service to the citizens or the public of country. The postal department is promoting a capital investment of rupees 1000 crores for the bank transaction. ಕೇಂದ್ರ ಸರ್ಕಾರ ಈ ಉದ್ದೇಶಕ್ಕಾಗಿಯೇ ಅಂಚೆ ಕಚೇರಿಯಲ್ಲಿ 1000 ಕೋಟಿಯನ್ನು ಈ ಪೋಸ್ಟಲ್ ಬ್ಯಾಂಕ್ ವ್ಯವಸ್ಥೆಗೋಸ್ಕರವೇ ಅದನ್ನು ಇಟ್ಟಿದೆ. ಇಟ್ ವಿಲ್ ಬಿ ಸೆಟಪ್ ಆ್ಯಸ್ ಎ ಸಬ್ಸಿಡರಿ ವಿತ್ ದ ಪೋಸ್ಟಲ್ ಡಿಪಾರ್ಟ್ಮೆಂಟ್. ಇದೊಂದು ಬ್ಯಾಂಕಿಗೆ ಸಹಾಯಕ ಸಂಸ್ಥೆಯಾಗಿ ಅಥವಾ ಅದೇ ರೀತಿಯಲ್ಲಿ ಕೆಲಸವನ್ನು ಮಾಡ್ತೇವೆ. ಸೊ ದಟ್ಸ್ ಆಲ್. ಐ ಎಕ್ಸ್ಪ್ಲೈನ್ the 3 important questions. Once again recall to you: characteristics of bank, services of bank, and functions of bank, and the next the services of the post office. The next question: types of bank. There are different types of banks. Each type of bank is specialized in different types of activities. The important types of bank ಇಲ್ಲಿ ನೆನಪಿಟ್ಕೊಳ್ಳಿ. ಕೆಲವು ವರ್ಷ ಇದನ್ನು 3 ಮಾರ್ಕ್ ಇದನ್ನು ಕೇಳಿದ್ದಾರೆ. ಬೇರೆ ಬೇರೆ ರೀತಿಯ ಬ್ಯಾಂಕ್ಗಳು, ಅದರಲ್ಲಿ ಸೆಂಟ್ರಲ್ ಬ್ಯಾಂಕ್ ಆರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫಸ್ಟ್, ಕಮರ್ಷಿಯಲ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳು ಅಂತ ಕರೀತಾರೆ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ಗಳು ಅಂತ, ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಭೂ ಅಭಿವೃದ್ಧಿ ಬ್ಯಾಂಕ್ಗಳು ಅಂತ, ಇಂಡಿಜಿನಸ್ ಬ್ಯಾಂಕ್ಸ್ ಆರ್ ಮನಿ ಲೆಂಡರ್ಸ್ ಆರ್ ಸಾಹುಕಾರ ಬ್ಯಾಂಕ್ ಹಳ್ಳಿಗಳಲ್ಲಿರುವ ಸಾಹುಕಾರ ಅಥವಾ ಲೇವಾದೇವಿಗಾರರ ಬ್ಯಾಂಕ್ ಅಂತ ಕರೀತಾರೆ. ಅಂದರೆ ಹಳ್ಳಿಯಲ್ಲಿ ಸಾಹುಕಾರರು ಹಣದ ಅಗತ್ಯ ಇದ್ದವರಿಗೆ ಬ್ಯಾಂಕ್ಗಳ ರೀತಿಯಲ್ಲಿ ಸಾಲ ಕೊಟ್ಟು ಹೆಚ್ಚು ಬಡ್ಡಿಯನ್ನು ಪಡೀತಾರೆ. ಆ್ಯಂಡ್ ಕೋಆಪರೇಟಿವ್ ಬ್ಯಾಂಕ್ಸ್. ಸೊ ಇಟ್ ಈಸ್ ಆಲ್ಸೋ 3 ಮಾರ್ಕ್ ಕ್ವಶನ್. ಇಲ್ಲಿ ನೀವು ಹಿಂದೆ ಮುಂದೆ ಮಾಡಿ ಬರೀಬಹುದು, ಆದರೆ ಹೆಸರು ಒಂದೇ ರೀತಿಯಾಗಿರಬೇಕು. ಫಸ್ಟ್ ನೆನಪಿಟ್ಕೊಳ್ಳಿ: ಸೆಂಟ್ರಲ್ ಬ್ಯಾಂಕ್ ಆರ್ RBI, ಕಮರ್ಷಿಯಲ್ ಬ್ಯಾಂಕ್ ತುಂಬ ಬ್ಯಾಂಕ್ಗಳಿವೆ ಅದರಲ್ಲಿ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್, ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್, ಇಂಡಿಜಿನಸ್ ಅಂದರೆ ಹಳ್ಳಿ ಬ್ಯಾಂಕ್ಗಳು ಅಥವಾ ಸಾಹುಕಾರಿ ಬ್ಯಾಂಕ್ಗಳು ಅಂತ ಕರೀತಾರೆ, ಇನ್ನೊಂದು ಸಹಕಾರಿ ಬ್ಯಾಂಕ್ಗಳು ಕೋಆಪರೇಟಿವ್ ಬ್ಯಾಂಕ್ಸ್. ದ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್. ಇಲ್ಲಿಯೂ ಸಹ ಈ ಬ್ಯಾಂಕ್ ಅಕೌಂಟ್ಗಳ ಬಗ್ಗೆ ಹೆಚ್ಚು ಈ ಸಲ ವಿವರಣೆ ಮಾಡಲಿಲ್ಲ. ಸೊ ನೀವೇನು ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಅದರ ಬಗ್ಗೆ ತಿಳ್ಕೊಂಡಿರಿ. ದ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸಲ್ಲಿ ದ 4 ಟೈಪ್ಸ್. Generally 4 kinds of accounts can be opened in a bank. They are savings bank account, current account, recurring deposit account or RD ಅಂತ ಕರೀತಾರೆ, ಟರ್ಮ್ ಆರ್ ಫಿಕ್ಸ್ಡ್ ಡೆಪಾಸಿಟ್ ಅಥವಾ ನಿರಕು ಠೇವಣಿ ಅಥವಾ ಟರ್ಮಿಗೆ 5, 3 ಅಥವಾ 1-2 ವರ್ಷಗಳಿಗೆ ಅದನ್ನು ಫಿಕ್ಸೆಡ್ ಆಗಿ ಇಡುವಂಥದ್ದು. ಇಲ್ಲಿ ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆ ಕರೆಂಟ್ ಅಕೌಂಟ್, ರೆಕರಿಂಗ್ RD ಅಕೌಂಟ್ ಆ್ಯಂಡ್ ಟರ್ಮ್ ಫಿಕ್ಸೆಡ್ ಅಕೌಂಟ್ ಅಂತ. ಸೊ ಇಲ್ಲಿ ದ ಫೀಚರ್ಸ್ ಆಫ್ ಸೇವಿಂಗ್ಸ್ ಅಕೌಂಟ್. ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು ನಿಮಗೆ, ಇತ್ತೀಚೆಗೆ ಈ ಅಕೌಂಟನ್ನು ತೆರೆಯುವವರ ಸಂಖ್ಯೆ ಜಾಸ್ತಿ ಆಗಿದೆ ಯಾಕೆ ಅಂತ. ಬಿಕಾಸ್ ದಿಸ್ ಟೈಪ್ ಆಫ್ ಅಕೌಂಟ್ ಇಸ್ ಜನರಲಿ ಓಪನ್ಡ್ ಇನ್ ಎ ಬ್ಯಾಂಕ್ಸ್ ಬೈ ಸ್ಯಾಲರಿಡ್ ಪರ್ಸನ್ ಆರ್ ಬೈ ದ ಪರ್ಸನ್ ಹೂ ಹ್ಯಾವ್ ಫಿಕ್ಸೆಡ್ ರೆಗ್ಯುಲರ್ ಇನ್ಕಮ್. ಸಾಮಾನ್ಯವಾಗಿ ಸಂಬಳ ಅಥವಾ ವೇತನದಾರರು ಅಥವಾ ನಿರಂತರವಾಗಿ ಆದಾಯವನ್ನು ಹೊಂದಿರುವವರು ಇಂಥ ಖಾತೆಗಳನ್ನು ತೆರೀತಾರೆ. ಎಲ್ಲರೂ ವಿದ್ಯಾರ್ಥಿಗಳು, ಸಾಮಾನ್ಯ ಜನರು ಅಥವಾ ಸರ್ಕಾರಿ ಅಧಿಕಾರಿಗಳು ಅಥವಾ ಎಲ್ಲ ವರ್ಗದವರು ಇದನ್ನು ಓಪನ್ ಮಾಡ್ತಾರೆ. ದಿಸ್ ಫೆಸಿಲಿಟೀಸ್ ಆಲ್ಸೋ ಗಿವನ್ ಟು ದ ಸ್ಟೂಡೆಂಟ್ಸ್, ಸೀನಿಯರ್ ಸಿಟಿಜನ್ಸ್, ಪೆನ್ಷನರ್ಸ್ ಎಟ್ಸೆಟ್ರಾ. ಸೇವಿಂಗ್ಸ್ ಅಕೌಂಟ್ಸ್ ಆರ್ ಓಪನ್ ಟು ಎನ್ಕರೇಜ್ ಪೀಪಲ್ ಟು ಸೇವ್ ಮನಿ ಆ್ಯಂಡ್ ಫುಲ್ ದರ್ ಸೇವಿಂಗ್ಸ್. There is no restriction on the number and amount of deposit. ನೀವು ಎಷ್ಟೇ ಹಣವನ್ನು ಇಡಬೇಕು ತೆಗಿಬೇಕು ಅದರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ದ ಮನಿ ಕ್ಯಾನ್ ಬಿ ವಿಡ್ರಾ ಐದರ್ ಬೈ ಚೆಕ್ ಆರ್ ಥ್ರೂ ಎ ವಿಡ್ರಾ ಸ್ಲಿಪ್ ಅವೈಲೇಬಲ್ ಇನ್ ದ ರೆಸ್ಪೆಕ್ಟಿವ್ ಬ್ಯಾಂಕ್. ಇದನ್ನು ನೀವು ನೇರ ಬ್ಯಾಂಕಿಗೆ ಹೋಗಿ ವಿಡ್ರಾ ಸ್ಲಿಪ್ಪನ್ನು ಉಪಯೋಗಿಸಿ ಹಣ ಪಡಿಬೋದು ಅಥವಾ ಚೆಕ್ಗಳ ಮೂಲಕ ಪಡಿಬೋದು ಅಥವಾ ಈಗ ನಿಮಗೆ ಒದಗಿಸಿದ ATM ಕಾರ್ಡ್ ಏನಿದೆ ಅವುಗಳ ಮೂಲಕ ಹಣವನ್ನು ವಿಡ್ರಾ ಮಾಡ್ಬೋದು. ಕರೆಂಟ್ ಅಕೌಂಟ್ ಇಲ್ಲಿ ಗೊತ್ತಿರಬೇಕು ನಿಮಗೆ, ಇದು ಕೇವಲ ವ್ಯಾಪಾರಿಗಳು ಹೆಚ್ಚಾಗಿ ಇದನ್ನು ಓಪನ್ ಮಾಡ್ತಾರೆ. ಅದರ ಒಂದು ವಿಶೇಷ ಲಕ್ಷಣ ಗೊತ್ತಿರಲಿ, ನೀವು ಇದಕ್ಕೆ ದಿನದಲ್ಲಿ ಎಷ್ಟು ಬಾರಿ ಹಣವನ್ನು ಹಾಕ್ಬೋದು, ಎಷ್ಟು ಬಾರಿ ಹಣವನ್ನು ತೆಗಿಬೋದು, ಆದರೆ ನಿಮಗೆ ಆ ಅಕೌಂಟಿನಲ್ಲಿರುವ ಹಣದ ಮೇಲೆ ಬಡ್ಡಿಯನ್ನು ಕೊಡುವುದಿಲ್ಲ. ಇದು ನಿಮ್ಗೆ ಗೊತ್ತಿರಬೇಕು. ದ ಕರೆಂಟ್ ಅಕೌಂಟ್ ಓಪನ್ ಬೈ ದ ಬಿಸ್ನೆಸ್ ಮೆನ್ ಹೂ ಹ್ಯಾವ್ ಎ ಲಾರ್ಜ್ ನಂಬರ್ ಆಫ್ ರೆಗ್ಯುಲರ್ ಟ್ರಾನ್ಸಾಕ್ಷನ್ ವಿತ್ ದ ಬ್ಯಾಂಕ್. ಅದಕ್ಕೆ ಹೆಚ್ಚು ವ್ಯವಹಾರ ಇರುವವರು ಇದನ್ನು ಓಪನ್ ಮಾಡ್ತಾರೆ. ಅದನ್ನು ಕರೆಂಟ್ ಅಕೌಂಟ್ ಅಂದರೆ ದಿನದಲ್ಲಿ ಎಷ್ಟು ಬಾರಿ ಹಣವನ್ನು ತೆಗಿಬೋದು, ಎಷ್ಟು ಬಾರಿ ಹಣವನ್ನು ಹಾಕ್ಬೋದು. ಇಟ್ ಇನ್ಕ್ಲೂಡ್ ಡೆಪಾಸಿಟ್, ವಿಡ್ರಾಲ್ಸ್ ಆ್ಯಂಡ್ ದ ಕಾಂಟ್ರಾ ಟ್ರಾನ್ಸಾಕ್ಷನ್.
In a current account, amount can be deposited or withdrawn any number of times in a day. ಅದನ್ನು ಇಲ್ಲಿ ಹೇಳಿದಾಗೆ ಎಷ್ಟು ಬಾರಿ ಬೇಕಾದ್ರೆ ನೀವು ಡೆಪಾಸಿಟ್ ಮಾಡೋದು, ಹಣ ತೆಗಿಬೋದು. ಜನರಲಿ ಬ್ಯಾಂಕ್ ಡು ನಾಟ್ ಗಿವ್ ಎನಿ ಇಂಟ್ರೆಸ್ಟ್ ಆನ್ ದೀಸ್ ಡೆಪಾಸಿಟ್. ನಾನು ಆಗಲೇ ಹೇಳಿದೆ, ಇದ್ರ ಮೇಲೆ ಯಾವುದೇ ರೀತಿಯ ಬಡ್ಡಿಯನ್ನು ಕೊಡುವುದಿಲ್ಲ. ರೆಕರಿಂಗ್ ನಿಮಗೆಲ್ಲರಿಗೂ ಗೊತ್ತಿದೆ, ಆರ್ ಡಿ ಅಂತ ಹೇಳ್ತಾರೆ. ಪೋಸ್ಟ್ ಆಫೀಸಲ್ಲಿ ಮತ್ತು ಬ್ಯಾಂಕಲ್ಲಿ ವಾರ ಕಟ್ಟುವಂಥದ್ದು, ತಿಂಗಳು ಕಟ್ಟುವಂಥದ್ದು ಮಾಡ್ತಾರೆ ಉಳಿತಾಯಕ್ಕೋಸ್ಕರ. ದ ಡೆಪಾಸಿಟ್ ಅಕೌಂಟ್ಸ್ ಆರ್ ಜನರಲಿ ಓಪನ್ ಫಾರ್ ಪರ್ಪಸ್ ಆಫ್ ಟು ಬಿ ಸೇವ್ಡ್ ಫಾರ್ ಎ ಫ್ಯೂಚರ್ ಡೇಟ್. ಒಂದು ಭವಿಷ್ಯದ ದಿನಾಂಕದ ಅಥವಾ ಉದ್ದೇಶಕ್ಕೋಸ್ಕರ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಆರ್ ಡಿ ಇದನ್ನು ಮಾಡ್ತಾರೆ. ಫಾರ್ ಫ್ಯೂಚರ್ ರಿಕ್ವೈರ್ಮೆಂಟ್ಸ್ ಡೆಪಾಸಿಟ್ ಆರ್ ಮೇಡ್ ರೆಗ್ಯುಲರ್ಲಿ ಆನ್ ಮಂತ್ಲಿ ಬೇಸಿಸ್ ಫಾರ್ ದ ಪರ್ಪಸ್ ಆಫ್ ವೆಡ್ಡಿಂಗ್ ಎಕ್ಸ್ಪೆನ್ಸಸ್ ಆಫ್ ಚಿಲ್ಡ್ರನ್ ಟು ಬೈ ಕಾಸ್ಟ್ಲಿ ಐಟಮ್ಸ್ ಲೈಕ್ ಲ್ಯಾಂಡ್, ಕಾರ್ ಎಟ್ಸೆಟ್ರಾ. ಇದು ನಿಮ್ಗೆ ಗೊತ್ತಿಲ್ಲ, ಒಂದು ಮಾರ್ಕಿ ಕೇಳ್ತಾರೆ. ಮಕ್ಕಳ ಮದುವೆಗೋಸ್ಕರ ಅಥವಾ ಲ್ಯಾಂಡ್ ಪರ್ಚೇಸಿಗೋಸ್ಕರ ಅಥವಾ ವೆಹಿಕಲ್ ಪರ್ಚೇಸಿಗೋಸ್ಕರ ಹಣ ಸಂಗ್ರಹ ಮಾಡಲಿಕ್ಕೋಸ್ಕರ ತಿಂಗಳು ಪೋಸ್ಟ್ ಆಫೀಸಲ್ಲಿ ಅಥವಾ ಬ್ಯಾಂಕಲ್ಲಿ ಹಣವನ್ನು ಉಳಿತಾಯ ಮಾಡುವಂಥ ಅದಕ್ಕೆ ಆರ್ ಡಿ ಅಕೌಂಟ್ ಅಂತ ಕರೀತಾರೆ. ಆಫ್ಟರ್ ದ ಪೀರಿಯಡ್ ಈಸ್ ಓವರ್ ದ ಟೋಟಲ್ ಅಮೌಂಟ್ ಈಸ್ ರೀಪೇಯ್ಡ್ ವಿತ್ ಇಂಟ್ರೆಸ್ಟ್. ಅದರ ಅವಧಿ ಮುಗಿದ ಮೇಲೆ ನಿಮಗೆ ಬಡ್ಡಿ ಸಮೇತ ನಿಮ್ಮ ಹಣ ನಿಮಗೆ ಸಿಗ್ತದೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್, ದ ಫಿಕ್ಸೆಡ್ ಡೆಪಾಸಿಟ್ ಗೊತ್ತಿದೆ ನಿಮಗೆ. ದಿಸ್ ಟೈಪ್ ಆಫ್ ಅಕೌಂಟ್ ಈಸ್ ಓಪನ್ ಫಾರ್ ಎ ಫಿಕ್ಸೆಡ್ ಪೀರಿಯಡ್. ಒಂದು ನಿರ್ದಿಷ್ಟ ಅವಧಿಯವರೆಗೆ ಹಣವನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಆಗಿ ಇಡುವಂಥದ್ದು. ಪರ್ಟಿಕ್ಯುಲರ್ ಸಮ್ ಆಫ್ ಮನಿ, ದ ಟರ್ಮ್ ಆಫ್ ದ ಡೆಪಾಸಿಟ್ ಮೇ ಬಿ ಮಂತ್, 6 months, 1 year, 5 year ಆರ್ 10 year. ಅದು ಮಂತಿಗೆ ಅಥವಾ 6 ತಿಂಗಳಿಗೆ, 1 ವರ್ಷ, 5 ವರ್ಷ ಅಥವಾ 10 ವರ್ಷದವರೆಗೆ ನೀವು ಒಂದು ಠೇವಣಿಯನ್ನು ಇಡುವಂಥದ್ದು. ಡೆಪಾಸಿಟ್ ಅಮೌಂಟ್ ಕ್ಯಾನಾಟ್ ಬಿ ವಿತ್ಡ್ರಾನ್ ಬಿಫೋರ್ ದ ಎಕ್ಸ್ಪೈರಿ ಆಫ್ ದ ಟರ್ಮ್. ಅದರಿಂದ ಮೊದಲು ನೀವು ಹಣ ತೆಗಿಲಿಕ್ಕಾಗೋದಿಲ್ಲ. ಅಂತೇಳಿ ಏನಿಲ್ಲ, ತೆಗಿಬೋದು, ಆದರೆ ನಿಮಗೆ ಇಂಟ್ರೆಸ್ಟ್ ಸಿಗೋದಿಲ್ಲ. ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಮೋರ್ ಡಿಪೆಂಡಿಂಗ್ ಅಪಾನ್ ದ ಟರ್ಮ್ ಇನ್ ದಿಸ್ ಡೆಪಾಸಿಟ್ ಅಕೌಂಟ್. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಅಕೌಂಟ್. There are 4 types of accounts and the difference between these accounts. The next, it is also not there, but remember the procedure to open a bank account. All of you have a bank account now, I think. ನೀವು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡುವಂಥ ಒಂದು ಪ್ರಕ್ರಿಯೆ, ಪ್ರೋಸೆಸ್ ಹೇಗಿರುತ್ತೆ ಅಥವಾ ಪ್ರೊಸೀಜರ್ ಹೇಗಿರುತ್ತೆ. ಮೊದಲು ನೀವು ಏನು ಮಾಡ್ತೀರಿ ಅಂತ ಹೇಳಿದರೆ, ನಂಬರ್ 1 ಅಲ್ಲಿ ಹೆಡ್ಡಿಂಗ್ ಮಾತ್ರ ನೆನಪಿಟ್ಕೊಳ್ಳಿ. ಡಿಸೈಡ್ ದ ಟೈಪ್ ಆಫ್ ಅಕೌಂಟ್ ವಿಚ್ ಯು ವಾಂಟ್ ಟು ಓಪನ್. ನೀವು ಯಾವ ರೀತಿಯ ಅಕೌಂಟನ್ನು ಓಪನ್ ಮಾಡ್ತೀರಿ ಅಂತ ಫಸ್ಟ್ ಅದನ್ನು ಡಿಸೈಡ್ ಮಾಡುವುದು. ದ ನೆಕ್ಸ್ಟ್, ಅಪ್ರೋಚ್ ದ ಬ್ಯಾಂಕ್ ಆಫ್ ಯುವರ್ ಚಾಯ್ಸ್. ನೆಕ್ಸ್ಟ್, ಬ್ಯಾಂಕನ್ನು ಅಪ್ರೋಚ್ ಮಾಡುವುದು. ಆ ಬ್ಯಾಂಕಿಗೆ ನೀವು ಹೋಗಿ ಅಲ್ಲಿ ವಿಚಾರಿಸುವಂಥದ್ದು. ಫಿಲ್ ಅಪ್ ದ ಬ್ಯಾಂಕ್ ಅಕೌಂಟ್ ಫಾರ್ಮ್ ಆರ್ ಪ್ರಪೋಸಲ್ ಫಾರ್ಮ್. ನೆಕ್ಸ್ಟ್ ಅಲ್ಲಿ ಅಕೌಂಟಿಗೆ ನಿಮ್ಗೆ ಏನು ಕೊಡ್ತಾರೆ ಕೇಳಿದರೆ ಫಾರ್ಮ್ ಕೊಡ್ತಾರೆ, ಅದನ್ನು ಓಪನ್ ಮಾಡಲಿಕ್ಕೆ ಅದನ್ನು ಫಿಲ್ಅಪ್ ಮಾಡುವಂಥದ್ದು. ಆ್ಯಂಡ್ ಗಿವ್ ರೆಫರೆನ್ಸ್ ಫಾರ್ ಓಪನಿಂಗ್ ಯುವರ್ ಬ್ಯಾಂಕ್ ಅಕೌಂಟ್. 4ನೇದು, ಗಿವ್ ರೆಫರೆನ್ಸ್. ನಿಮಗೆ ಒಬ್ಬರು ಅದಕ್ಕೆ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಬ್ಯಾಂಕ್ಸ್ ನಾರ್ಮಲಿ ರಿಕ್ವೈರ್ ರೆಫರೆನ್ಸ್ ಆರ್ ಇಂಟ್ರೊಡಕ್ಷನ್ ಆಫ್ ದ ಪರ್ಸ್ಪೆಕ್ಟಿವ್ ಅಕೌಂಟ್ ಹೋಲ್ಡರ್. ಈಗಾಗಲೇ ಅಲ್ಲಿ ಅಕೌಂಟ್ ಹೊಂದಿದ ಒಬ್ಬ ವ್ಯಕ್ತಿಯಿಂದ ನಿಮಗೆ ಏನು ಮಾಡುವುದು, ರೆಕಮೆಂಡ್ ಮಾಡುವಂಥದ್ದು. ಸಬ್ಮಿಟ್ ದ ಬ್ಯಾಂಕ್ ಅಕೌಂಟ್ ಫಾರ್ಮ್ ಡ್ಯೂಲಿ ಫಿಲ್ಡ್. ನೀವು ಫಿಲ್ಅಪ್ ಮಾಡಿದ ಫಾರ್ಮನ್ನು ಬ್ಯಾಂಕಿಗೆ ವಾಪಸ್ ಸಬ್ಮಿಟ್ ಮಾಡೋದು. ನೆಕ್ಸ್ಟ್, ದ ಆಫೀಸರ್ ವಿಲ್ ವೆರಿಫೈ ಆಲ್ ದ ಪರ್ಟಿಕ್ಯುಲರ್ ಸಬ್ಮಿಟೆಡ್ಸ್. ನೀವು ಫಿಲ್ಅಪ್ ಮಾಡಿದ ಫಾರ್ಮನ್ನು ಅವರು ಒಂದು ಸಲ ವೆರಿಫೈ ಮಾಡ್ತಾರೆ. ಆಮೇಲೆ ದ ಇನಿಷಿಯಲ್ ಡೆಪಾಸಿಟ್, ಅದಕ್ಕೆ ಬ್ಯಾಂಕ್ ವಿಧಿಸಿದ ಹಣವನ್ನು ಠೇವಣಿ ರೂಪದಲ್ಲಿ ಇಟ್ಟು ನೀವು ಖಾತೆಯನ್ನು ತೆರೆಯುವಂಥದ್ದು. ಸೊ ಅದನ್ನು ಇನಿಷಿಯಲ್ ಡೆಪಾಸಿಟ್ 100, 500, 1000 ಏನಂತ ಹೇಳ್ತಾರೆ, ಅದನ್ನು ನಿಮಗೆ ನೀವು ಅಲ್ಲಿ ಡೆಪಾಸಿಟ್ ಮಾಡುವಂಥದ್ದು. ಸೊ ಅದನ್ನು ಇನಿಷಿಯಲ್ ಡೆಪಾಸಿಟ್ ಅಂತ ಕರೀತಾರೆ. ದ ನೆಕ್ಸ್ಟ್, ನಿಮ್ಮ ಅಕೌಂಟ್ ಓಪನ್ ಆಗ್ತದೆ. 7 steps ಆರ್ ದೇರ್. ಜಸ್ಟ್ ರಿಮೆಂಬರ್ ಓನ್ಲಿ ದ ಸೈಡ್ ಹೆಡ್ಡಿಂಗ್. ಅಲ್ಲಿ 7 ಸ್ಟೆಪ್ಗಳಿವೆ. ಆ ಸ್ಟೆಪ್ಗಳನ್ನು ಸುಲಭವಾಗಿ ನೆನಪಿಟ್ಕೊಂಡು, ಫಸ್ಟ್ ನೀವು ಬ್ಯಾಂಕ್ ಅಕೌಂಟ್ ಡಿಸೈಡ್ ಮಾಡೋದು, ಬ್ಯಾಂಕಿಗೆ 2ನೇದು ಹೋಗೋದು, ಬ್ಯಾಂಕಲ್ಲಿ ಫಾರ್ಮ್ ತಗೊಳ್ಳೋದು, ಅದು 4ನೇದು ಬ್ಯಾಂಕ್ ಫಿಲ್ಅಪ್ ಮಾಡೋದು, ಅಲ್ಲಿ ರೆಫರೆನ್ಸ್ ಒಬ್ಬರ ನಿಮ್ಮ ಅಕೌಂಟ್ ಹೋಲ್ಡರ್ ಯಾರಿದ್ದಾರೆ ಅವರಿಂದ ಅಲ್ಲಿ ರೆಫರೆನ್ಸ್ ಕೊಡುವಂಥದ್ದು. ನೆಕ್ಸ್ಟ್ ಸಬ್ಮಿಟ್ ಮಾಡೋದು. ಆಮೇಲೆ ಆಫೀಸರ್ಸ್ ವೆರಿಫೈ ದ ಪರ್ಟಿಕ್ಯುಲರ್ಸ್ submitted by you and you have to deposit the initial deposit.
The last question, another important, the advantages of opening bank account. ನೆನಪಿಟ್ಟುಕೊಳ್ಳಿ, ನೀವು ಬ್ಯಾಂಕಲ್ಲಿ ಅಕೌಂಟ್ ಹೊಂದಿರೋದ್ರಿಂದ ನಿಮಗಾಗುವ ಲಾಭಗಳೇನು. ಪ್ರತಿ ವರ್ಷ ಈ ಪ್ರಶ್ನೆಯನ್ನು ಕೇಳ್ತಿರ್ತಾರೆ 3 ಮಾರ್ಕಿಗೆ. ಅಲ್ಲಿ ಕೇಳಿದ ಪ್ರಶ್ನೆಗಳಲ್ಲದೆ ನಿಮಗೆ ಬ್ಯಾಂಕಲ್ಲಿ ಅಕೌಂಟ್ ಹೊಂದೋದ್ರಿಂದ ನಿಮಗೆ ಈ ಲಾಭಗಳಿವೆ. ಬ್ಯಾಂಕ್ ಅಕೌಂಟ್ ಫೆಸಿಲಿಟೇಟ್ ದ ಸೇಫ್ ಕಸ್ಟಡಿ ಆಫ್ ಮನಿ. ಇದು ಫಂಕ್ಷನ್ ನಾಟ್ ಸರ್ವಿಸ್ ಆಫ್ ಬ್ಯಾಂಕ್ ಇದ್ದ ಹಾಗೆ ಅದೇ ರೀತಿ ಒಂದು ಆನ್ಸರ್. ಬ್ಯಾಂಕ್ ಅಕೌಂಟ್ ಹೆಲ್ಪ್ಸ್ ಇನ್ ಮೇಕಿಂಗ್ ಪೇಮೆಂಟ್ಸ್. Bank account helps in collection of money. Bank account holders get advance and loans. Bank account helps in smooth financial transaction. Bank account holders can get safe deposit locker facility. ಬ್ಯಾಂಕ್ಗಳು ಏನು ಸೇವೆ ಮತ್ತು ಕಾರ್ಯಗಳನ್ನು ಮಾಡ್ತೇವೆ ಅದೇ ನಿಮಗಾಗುವಂಥ ಅಡ್ವಾಂಟೇಜ್ ಅಥವಾ ಉಪಯೋಗಗಳು. ಬ್ಯಾಂಕ್ಗಳಲ್ಲಿ ನೀವು ಅಕೌಂಟನ್ನು ಹೊಂದಿರುವುದರಿಂದ ನಿಮಗೆ ಈ ಕೆಳಗಿನ ಉಪಯೋಗಗಳಾಗ್ತವೆ. ಸೊ ಒಂದನೇದು ಸೇಫ್ ಕಸ್ಟಡಿ. ನಿಮ್ಮ ನೀವು ಠೇವಣಿ ಇಟ್ಟ ಹಣಕ್ಕೆ ಏನಿರ್ತದೆ ಕೇಳಿದರೆ ಒಂದದು ಸೇಫಾಗಿ ಅಲ್ಲಿ ಇರ್ತದೆ, ಅದಕ್ಕೆ ಭದ್ರತೆ ಇರ್ತದೆ. ಆ್ಯಂಡ್ ನಿಮಗೆ ಯಾರಿಗಾದರೂ ಹಣ ಸಂದಾಯ ಮಾಡಿದರೆ ಅದನ್ನು ಹಣ ಸಂದಾಯವನ್ನು ಬ್ಯಾಂಕ್ ಥ್ರೂ ಮಾಡ್ಬೋದು. ಮೂರನೇದು ಹಣವನ್ನು ಸಂಗ್ರಹ ಮಾಡಲಿಕ್ಕೆ ಇವು ಸಹಾಯ ಮಾಡ್ತವೆ. ಆ್ಯಂಡ್ ಹಣವನ್ನು ಸಾಲ ರೂಪದಲ್ಲಿ ಪಡೀಲಿಕ್ಕೆ ಬ್ಯಾಂಕ್ ಅಕೌಂಟ್ ಸಹಾಯ ಮಾಡ್ತದೆ. ಹೆಲ್ಪ್ಸ್ ಇನ್ ಸ್ಮೂತ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ನಿಮ್ಮ ಹಣಕಾಸಿನ ವ್ಯವಹಾರವನ್ನು ಒಳ್ಳೆ ರೀತಿಯಲ್ಲಿ ಭಾಳ ವೇಗವಾಗಿ ಮಾಡಲಿಕ್ಕೆ ಇವು ಗೊತ್ತಿದೆ ನಿಮಗೆ. ಆನ್ಲೈನ್ ಬ್ಯಾಂಕಿಂಗ್ ಸರ್ವಿಸಸ್ ಪ್ರೊವೈಡಿಂಗ್ ಬೈ ದ ಆಲ್ ಬ್ಯಾಂಕ್ಸ್ ನಾವು ನಿಮಗೆ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಬ್ಯಾಂಕಿಂಗ್ ವ್ಯವಹಾರವನ್ನು ಮಾಡ್ಬೋದು. ಹಾಗೆ ಸೇಫ್ ಡೆಪಾಸಿಟ್ ಲಾಕರ್ ಸೌಲಭ್ಯವನ್ನು ನಿಮ್ಮ ಅಕೌಂಟ್ ಇರೋದನ್ನು ನೀವು ಪಡಿಬೋದು. ಸೊ ದೀಸ್ ಆರ್ ಆಲ್. ಸೊ ಥ್ಯಾಂಕ್ ಯು ಆಲ್ ಆಫ್ ಯು. is the one important lesson in examination. 3 and 1 mark question is there. So very simple, don't take any confusion. Carefully read the textbook and watch the lesson and try to write the answer to the question given in your exercise. So I think all the questions are directly asked in exercise. So very easily you can write the answer to this all questions. So suppose if you have any doubt, please ask with me, and carefully once again read the lesson and write the answer to the question, all question. So thank you all of you once again.